ಸ್ನೇಹಿತರೆ, ನಿಮ್ಗೀಗಾಗಲೇ ಗೊತ್ತಿರೋ ಹಾಗೆ ಬೆಂಗಳೂರಿನ 2 ಇಂಪಾರ್ಟೆಂಟ್ ಗವರ್ಮೆಂಟ್ ಡಿಗ್ರಿ ಕಾಲೇಜ್ಗಳು, ಗವರ್ಮೆಂಟ್ ಆರ್ಸಿ ಡಿಗ್ರಿ ಮತ್ತೊಂದು ಗವರ್ಮೆಂಟ್ ಆರ್ಟ್ಸ್ ಕಾಲೇಜ್, ಈ 2 ಕಾಲೇಜ್ಗಳನ್ನ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಅಡಿಯಲ್ಲಿ ಘಟಕ ಕಾಲೇಜ್ಗಳು ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ಗಳಾಗಿ ಮಾರ್ಪಾಡು ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ಶಿಫಾರಸ್ ಹೋಗಿದೆ. ಸರ್ಕಾರ ಕೂಡ ಇದರ ಕ್ರಮ ಕೈಗೊಂಡು ಈಗಾಗಲೇ ನಿರ್ಧಾರ ಮಾಡೋ ನಿಟ್ಟಿನಲ್ಲಿ ಅವರು ಕೂಡ ಕೆಲಸ ಮಾಡಕ್ ಶುರು ಮಾಡಿದ್ದಾರೆ. ಇದನ್ನ ನಾವು ನ್ಯೂಸ್ ಪೇಪರ್ಗಳಿಂದ ಲಾಸ್ಟ್ 1 ವಾರದಿಂದ ತಿಳ್ಕೊಳ್ತಾ ಇದ್ದೀವಿ. ಇಲ್ಲಿ ನಮಗೆ ಬರೋ ಪ್ರಶ್ನೆ, ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಕೇಳ್ತಾ ಇರೋ ಪ್ರಶ್ನೆ ಏನಂದ್ರೆ, ಈ ಗವರ್ಮೆಂಟ್ ಆರ್ಸಿ ಕಾಲೇಜ್ ಆಗ್ಲಿ, ಗವರ್ಮೆಂಟ್ ಆರ್ಟ್ಸ್ ಡಿಗ್ರಿ ಕಾಲೇಜ್ ಆಗ್ಲಿ, ಇಲ್ಲಿ ಬರ್ತಾ ಇರುವಂತ ವಿದ್ಯಾರ್ಥಿಗಳು ಯಾರು? ಇಲ್ಲಿ ಬರ್ತಾ ಇರೋರು 90% ಸ್ಟೂಡೆಂಟ್ಸ್ ಪಾರ್ಟ್ ಟೈಮ್ ವರ್ಕ್ ಹೋಗುವಂತವ್ರು. ಈಗಾಗಲೇ ಎಕ್ಸಾಮ್ ಫೀಸ್ ಅನ್ನ, ಅಡ್ಮಿಷನ್ ಫೀಸ್ ಅನ್ನ, ಮನೆ ನಡೆಸೋದಕ್ಕೆ ದುಡ್ಡು ಇಲ್ಲ ಅಂತ ಹೇಳಿ ಇವ್ರುಗಳು ದುಡಿತಾ ಈ ಕಾಲೇಜ್ಗಳಲ್ಲಿ ಬಂದು ಅಭ್ಯಾಸ ಮಾಡ್ತಿದ್ದಾರೆ. ಅಥವಾ ಇವ್ರುಗಳು ಬೆಂಗಳೂರಿನ ಮೂಲೆ ಮೂಲೆಗಳಿಂದ ಸರ್ಕಾರಿ ಕಾಲೇಜು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಬಂದು ಕಲಿಯುವಂತ ವಿದ್ಯಾರ್ಥಿಗಳಾಗಿದ್ದಾರೆ. ಹೊಸಕೋಟೆ, ಕೆಆರ್ ಪುರಂ, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಇಲ್ಲಿಂದ ಕೂಡ ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳು ಈ 2 ಕಾಲೇಜಿಗೆ ಬಂದು ಇವತ್ತು ಅಡ್ಮಿಷನ್ ತಗೊಳ್ತಾ ಇದ್ದಾರೆ. ಇವಾಗ ಉಳಿದಿರುವಂತ ಗವರ್ಮೆಂಟ್ ಡಿಗ್ರಿ ಕಾಲೇಜ್ಗಳ ಸಂಖ್ಯೆ ಬೆಂಗಳೂರು ಸಿಟಿ ಸೆಂಟರ್ ಅಲ್ಲಿ ಭಾರಿ ಕಡಿಮೆ. ಅದರಲ್ಲಿ 2 ಪ್ರಾಮುಖ್ಯತೆ ಇಟ್ಕೊಂಡಿರುವಂತ ಕಾಲೇಜ್ಗಳು. ಈ ಕಾಲೇಜನ್ನು ಕೂಡ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಮಾಡಕ್ ಹೊರಡ್ತೀವಿ ಅಂದ್ರೆ ಇದನ್ನ ಎಐಡಿಎಸ್ಒ ಅತಿ ಉಗ್ರವಾಗಿ ಖಂಡಿಸ್ತೀವಿ. ಈ ನಡೆ ವಾಪಸ್ ಇಮಿಡಿಯೇಟ್ಲಿ ತಗೋಬೇಕು ಅನ್ನೋದನ್ನ ನಾವು ಆಗ್ರಹಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಜನಗಳಲ್ಲಿ ಅಪೀಲ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಇವತ್ತು ಶಿಕ್ಷಣ ಪ್ರೇಮಿಗಳಿದ್ದೀರಾ, ಯಾರೆಲ್ಲ ಇವತ್ತು ಶಿಕ್ಷಣ ಉಳಿಬೇಕು, ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಗಟ್ಟಿ ಆಗ್ಬೇಕು ಅನ್ನೋದನ್ನ ನಂಬ್ತೀರಾ, ನೀವ್ ಎಲ್ಲರೂ ಕೂಡ ಎಐಡಿಎಸ್ಒ 29ನೇ ತಾರೀಕು ಬರುವ ಮಂಗಳವಾರ ಫ್ರೀಡಂ ಪಾರ್ಕ್ ನಲ್ಲಿ 10 ಗಂಟೆಗೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಈ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಗಿ ಮಾರ್ಪಾಡು ಆಗಬಾರ್ದು, ಆರ್ಸಿ ಕಾಲೇಜ್ ಆಗ್ಲಿ, ಗವರ್ಮೆಂಟ್ ಆರ್ಟ್ಸ್ ಕಾಲೇಜ್ ಆಗ್ಲಿ ಅಂತ ಹೇಳಿ ಈ ಹೋರಾಟದಲ್ಲಿ ನಿಮ್ ಎಲ್ಲರ ಬೆಂಬಲ ಬೇಕು ನಮ್ಗೆ ಅನ್ನೋದನ್ನ ನಾವು ಅಪೀಲ್ ಮಾಡ್ತಾ ಇದೀವಿ. ನಮ್ಗನ್ಸುತ್ತೆ ಇದು ಬರೀ ಒಂದು ಕಾಲೇಜಿಗೆ ಮಾತ್ರ ಸೀಮಿತ ಆಗಲ್ಲ. ನಾಳೆ ದಿನ ರಾಜ್ಯದಲ್ಲಿ ಇರುವಂತ ಬೇರೆ ಯಾವುದೇ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜಿನ ಆ ಜಿಲ್ಲೆಯ ಅಲ್ಲಿರುವಂತ ಒಂದು ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಅಡಿಯಲ್ಲಿ ತರ್ತಾರೆ ಅನ್ನೋದು ನಮಗೆ ಭಯ ಇದೆ, ನಮಗೆ ಚಿಂತೆ ಇದೆ. ಇದಾಗಬಾರ್ದು ಅಂದ್ರೆ ಈ ಮೊದಲನೇ ಕಾಲೇಜಿಗೆ ಇವ್ರೇನ್ ಇವಾಗ ಕೈ ಹಾಕಿದ್ದಾರೆ ಅದು ವಾಪಸ್ ತಗೊಳ್ಳೋ ಹಾಗೆ ನಾವುಗಳು ಪ್ರತಿಭಟಿಸಬೇಕಾಗಿದೆ. ಇಲ್ಲಿ ವಿದ್ಯಾರ್ಥಿ ಸಮೂಹ ದೊಡ್ಡ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ ಧಾವಿಸ್ತಾ ಇದೆ. ಅವ್ರು ಬಂದು ಅವರ ಹೋರಾಟದ ಕೂಗನ್ನ ಸರ್ಕಾರ ಕಿವಿಗೆ ಮನಸ್ಸಿಗೆ ತಟ್ಟೋ ಹಾಗೆ ಅವರಂತೂ ನಿಲ್ತಾರೆ. ಅಲ್ಲಿ ನಾವು ನಿಮ್ಗಳಿಗೂ ಅಪೀಲ್ ಮಾಡ್ತಾ ಇದೀವಿ, ನೀವು ಬನ್ನಿ ಈ ಹೋರಾಟದಲ್ಲಿ ಭಾಗಿಯಾಗಿ. ಇವತ್ತು ಸಾರ್ವಜನಿಕ ಶಿಕ್ಷಣ, ಪಬ್ಲಿಕ್ ಎಜುಕೇಶನ್ ಸಿಸ್ಟಮ್ ತುಂಬಾ ವೀಕನ್ ಆಗ್ತಾ ಇದೆ. ಅಲ್ಲಿ ನಿಮ್ಮ ಜವಾಬ್ದಾರಿ ಇದೆ ಇದನ್ನ ಸ್ಟ್ರೆಂಥನ್ ಮಾಡೋದ್ರಲ್ಲಿ.